ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನೀವು ನಿಮ್ಮ ಮನೆಯಲ್ಲಿ ಈ ಒಂದು ಸ್ಥಳದಲ್ಲಿ ಉಪ್ಪನ್ನು ಇಟ್ಟರೆ ಅದರಿಂದ ನಿಮ್ಮ ಲೈಫಲ್ಲಿ ಸಂಪತ್ತಿನ ಒಂದು ಎನರ್ಜಿ, ಒಂದು ಶಕ್ತಿ ಅನ್ನೋದು ಹರಿದು ಬರುತ್ತೆ. ಈ ಒಂದು ಮೆಥಡ್ ನಿಮ್ಮಲ್ಲಿರುವಂಥ ಎನರ್ಜಿಯನ್ನು ಬದಲಾಯಿಸಿಬಿಟ್ಟು ವೈಬ್ರೇಷನನ್ನು ಹೆಚ್ಚಿಸಿ ಆರ್ಥಿಕ ಸ್ಥಿತಿಗೆ ಹೊಸದಾದ ದಾರಿಯನ್ನು ತೋರಿಸುತ್ತೆ. ಉಪ್ಪು ಅನ್ನುವಂಥದ್ದು ಕೇವಲ ಅಡುಗೆಗೆ ಮಾತ್ರ ಅಲ್ಲ, ಅದು ಒಂದು ಎನರ್ಜಿ ಪ್ಯೂರಿಫೈಯರ್ ಅಂತಲೇ ಕರೀತಾರೆ. ಒಂದು ಶಕ್ತಿಯ ಒಂದು ಶುದ್ಧೀಕಾರಕ ಅಂತಲೇ ಹೇಳ್ಬೋದು. ಈಗ ನೋಡಿ, ನೀವು ಸಮುದ್ರದ ಹತ್ತಿರ ಹೋದಾಗ ನಿಮಗೆ ಹೇಗೆ ಫೀಲ್ ಆಗುತ್ತೆ? ಪೀಸ್ಫುಲ್ ಅನಿಸುತ್ತೆ ಅಲ್ವಾ? ಆ ಒಂದು ಶಾಂತತೆ ಬರುವಂಥದ್ದು ಉಪ್ಪು ನೀರಿನ ಶಕ್ತಿಯಿಂದ ಅಂತಲೇ ಹೇಳ್ಬೋದು. ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಪ್ರತಿಯೊಂದು ವಸ್ತುವು, ವ್ಯಕ್ತಿ ಮತ್ತು ಆಲೋಚನೆ ಎಲ್ಲವೂ ವೈಬ್ರೇಷನ್ ಹೊಂದಿರುತ್ತೆ. ಹಾಗಾಗಿ ನೀವು ನಿಮ್ಮ ವೈಬ್ರೇಷನ್ ಚೇಂಜ್ ಮಾಡಿದರೆ ನಿಮ್ಮ ಲೈಫ್ ಪರಿಸ್ಥಿತಿಯೂ ಕೂಡ ಚೇಂಜ್ ಆಗುತ್ತೆ. ಹಳೆ ಕಾಲದಲ್ಲಿ ಉಪ್ಪನ್ನು ಹಣದ ಒಂದು ರೂಪದಲ್ಲಿ ಬಳಸ್ತಾ ಇದ್ರು. ಆದ್ದರಿಂದ ಸ್ಯಾಲರಿ ಅನ್ನುವಂಥ ಶಬ್ದ ಸ್ಯಾಲರಿಯಮ್, ಸಾಲ್ಟ್ ಎಂಬ ಶಬ್ದದಿಂದ ಬಂದಿದೆ. ಅಂದಿನಿಂದಲೇ ಉಪ್ಪು ಸಂಪತ್ತಿನ ಸಂಕೇತ. ಈಗ ನಾನು ಹೇಳುವಂಥ ವಿಧಾನ ನೀವು ಮನೆಯಲ್ಲಿ ಮಾಡಿ ನೋಡಿ. ನಿಮ್ಮಲ್ಲಿ ಪಾಸಿಟಿವ್ ವೈಬ್ರೇಷನ್ ಹೇಗೆ ಬರುತ್ತೆ ಅನ್ನುವಂಥದ್ದನ್ನು ನೀವೇ ಹೇಳ್ತೀರ. ಮೊದಲು ನೀವೇನು ಮಾಡಬೇಕು? ಫಸ್ಟು ನೀವು ಒಂದು ಕ್ಲೀನಾಗಿರ್ತಕ್ಕಂಥ ಒಂದು ಗಾಜಿನ ಲೋಟ ಅಥವಾ ಪಾತ್ರೆ ತೆಗೆದುಕೊಳ್ಳಿ. ಅದಕ್ಕೆ 3/4 ಭಾಗದಷ್ಟು ನೀರನ್ನು ಹಾಕಬೇಕು. ನೀರು ಕ್ಲೀನ್ ಇರಬೇಕು, ಶುದ್ಧವಾಗಿರ್ತಕ್ಕಂಥ ನೀರನ್ನು ತುಂಬಿಸ್ಬೇಕು. ಅದಕ್ಕೆ 3 ಸ್ಪೂನ್ ಉಪ್ಪನ್ನು ಹಾಕಬೇಕು. 3 ಸ್ಪೂನ್ ಉಪ್ಪನ್ನು ಹಾಕಿಬಿಟ್ಟು 3 ಮಿನಿಟ್ ಅದನ್ನು ಕಲಿಸ್ತಾ ಇರಬೇಕು, ಕೈಯಾಡ್ತಾ ಇರಬೇಕು. ಕೈಯಾಡಿಸುವಾಗ ನೀವು ಒಂದು ಅಫರ್ಮೇಷನ್ನ ಹೇಳ್ಕೋಬೇಕು. ಏನು ಅಫರ್ಮೇಷನ್ ಅಂತಂದರೆ, ಈ ಉಪ್ಪು ನನ್ನ ಜೀವನವನ್ನು ಶುದ್ಧಗೊಳಿಸುತ್ತದೆ ಮತ್ತು ಶ್ರೇಷ್ಠ ಶಕ್ತಿಯನ್ನು ನೀಡುತ್ತದೆ. ಹೀಗೆ ನೀವು ಹೇಳ್ಕೋಬೇಕು. ಆಮೇಲೆ ನಿಮ್ಮ ಬೆಡ್ರೂಮ್ ಇರುತ್ತಲ್ವ, ಅಲ್ಲಿ ನಿಮ್ಮ ಬೆಡ್ ಪಕ್ಕದ ಒಂದು ಟೇಬಲ್ ಮೇಲೆ ನೀವಿದನ್ನು ಇಡಬೇಕು. ಆದರೆ ಬೆಡ್ ಕೆಳಗೆ ಅಥವಾ ಮಂಚದ ಕೆಳಗೆ ನೀವು ಇಡಲೇಬಾರ್ದು, ನೆನ್ಪಿಟ್ಕೊಳ್ಳಿ. ನೀರು ಕಲುಷಿತ ಆಗಿದ್ದರೆ ನೆಗೆಟಿವ್ ಎನರ್ಜಿ ಹೀರ್ಕೊಂಡಿದೆ ಅಂತ ಅರ್ಥ. ಒಂದು ವೇಳೆ ಅದು ಕಲುಷಿತ ಆಗಿಲ್ಲ, ಕ್ಲೀನ್ ಆಗಿದೆ, ಸ್ಪಷ್ಟವಾಗಿದೆ ಅಂತಂದರೆ ಅದು ನಿಧಾನವಾಗಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಆಮೇಲೆ ಏನು ಮಾಡಬೇಕು ಅಂತಂದರೆ, ನೀವು ಅದನ್ನು ಟಾಯ್ಲೆಟ್ಗೆ ಹೋಗಿ ನೀರನ್ನು ಸುರಿದ್ಬಿಟ್ಟು ಮತ್ತೆ ಹೊಸದಾಗಿ ನೀವು ಇಡಬೇಕು. 3 ದಿನಕ್ಕೆ ಆ ನೀರು ನೀವು ಚೇಂಜ್ ಮಾಡಬೇಕು. ಇದರ ಒಂದು ಫಲ ಏನು ಅಂತಂದರೆ, ನಿದ್ರೆ ಅನ್ನೋದು ಉತ್ತಮವಾಗಿ ಬರುತ್ತೆ. ಯಾರು ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ, ರಾತ್ರಿ ನಿದ್ದೆ ಬರ್ತಾಯಿಲ್ಲ ಅಂದರೆ, ಸೊ ನಿಮಗೆ ನಿದ್ರೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದರಿಂದ ಮನಸ್ಸು ಹಗೂರವಾಗುತ್ತೆ, ಪೀಸ್ಫುಲ್ ಅನಿಸುತ್ತೆ, ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ಸಂಪತ್ತು, ಹಣ ಅನ್ನೋದು ಅಟ್ರ್ಯಾಕ್ಟ್ ಆಗುತ್ತೆ, ನಿಮ್ಮ ಭಾಗ್ಯವನ್ನು ಬದಲಾಯಿಸುತ್ತೆ. ಉಪ್ಪು ಪರಿವರ್ತನೆಯನ್ನು ತರುತ್ತೆ. ಉಪ್ಪು ನಿಮ್ಮ ಜೀವನದ ವೈಬ್ರೇಷನ್ ಬದಲಾಯಿಸುತ್ತೆ. ನೀವೆಲ್ಲರೂ ಕೂಡ ಈ ಮೆಥಡನ್ನು ಟ್ರೈ ಮಾಡಲೇಬೇಕು. ಮಾಡಿ ರಿಸಲ್ಟನ್ನು ನೋಡಿ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ. ನಿಮ್ಮ ಮನೆಗೆ ಹೊಸ ಶಕ್ತಿ ಬರಲಿ, ಹೊಸ ಸಂಪತ್ತು ಹರಿಯಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ಮಾಹಿತಿ ತಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.